ಇಲ್ಲ ನಗರ ಮಾತ್ರ ನಗರ ಮಾತ್ರ ಅನುದಾನ ಕೆಲವು ಕಡೆಗಳಲ್ಲಿ ಅನುದಾನ ಬರ್ತಾ ಇಲ್ಲ ಅಂತ ಸರ್ಕಾರದವರು ಇದು ಮಾಡ್ತಾ ಇದ್ದಾರೆ. ನೀವು ಸ್ಪೀಕರ್ ಅಂತ ಜಾಸ್ತಿ ಕೊಡ್ತಾ ಇದ್ದಾರೆ. ಅನುದಾನ ಯಾವಾಗ ನಮ್ಮ ಹತ್ರ ಬರುವುದಿಲ್ಲ, ನಾವು ಅನುದಾನದ ಹತ್ರ ಹೋಗಬೇಕು. ಶಾಸಕರಾದವರು ನಾನು ಇಲ್ಲಿ ಕೂತ್ಕೊಂಡು ನನಗೆ ಬರುವುದಿಲ್ಲ ಅಂತೇಳಿ ಬರ್ತದಾ? ಒಂದು ಸ್ಪೀಕರ್ ಆಗಿ ಕೂಡ ಅಡ್ವಾಂಟೇಜ್ ಇದೆ. ಅದಕ್ಕೆಲ್ಲ ಶಾಸಕರು ಸ್ಪೀಕರ್ ಆಗಲಿಕ್ಕೆ ಆಸಕ್ತಿ ವಹಿಸಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಳಚರಂಡಿ ಅನುದಾನ ಬೇಕಾದಷ್ಟು ಬಿಡುಗಡೆ ಆಗಿದೆ. ಕೆಲವು ಜನಸಾಮಾನ್ಯರು ಅವರ ಒಂದು ಸ್ವಹಿತಾಸಕ್ತಿಯಲ್ಲಿ ಕೆಲವು ಕಡೆ ಕೇಸ್ ಹಾಕಿದ್ದಾರೆ. ಈ ಕೇಸ್ ಇವತ್ತು ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡಲಿಕ್ಕೆ ನಾವು ಇವತ್ತು ಇಲಾಖೆ ಫೈಟ್ ಮಾಡ್ತಾ ಇವತ್ತು ಇದ್ದಾರೆ. ಅಲ್ಲ, ಈಗ ಕೇಸ್ ಕ್ಲಿಯರ್ ಆಗುತ್ತೆ, ಕಂಪ್ಲೀಟ್ ಆಗ್ತದೆ. ಕೇಸ್ ನೋಡಿ, ನಾನು ನಿಮ್ಮ ಮುಖಾಂತರ ನಮ್ಮ ಜನತೆಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಅದು ಒಂದು ಜನಪ್ರತಿನಿಧಿಗಳು, ಇನ್ನೊಂದು ಅಧಿಕಾರಿ ವರ್ಗದವರು, ಇನ್ನೊಂದು ಸಂಘ ಸಂಸ್ಥೆಯವರು, ನಾಲ್ಕನೇದು ಜನಸಾಮಾನ್ಯರು. ಈ 4 ಜನ ಒಟ್ಟಾದಾಗ ಮಾತ್ರ ಒಂದು ಅತ್ಯುತ್ತಮವಾದ ಒಂದು ಪ್ರದೇಶ ಇವತ್ತು ನಿರ್ಮಾಣ ಆಗ್ತದೆ. ನಾವು ಅನುದಾನ ತರ್ಬೋದು, ಅಧಿಕಾರಿಗಳು ಸರಿ ಕೆಲಸ ಮಾಡಬೇಕು. ಥರ್ಡ್, ಈ 10 ಜನರಿಗೆ 100 ಜನರಿಗೆ ಪ್ರಯೋಜನ ಆಗುವಾಗ ಒಬ್ಬರಿಗೊಬ್ಬರಿಗೆ ಕಷ್ಟ ಆಗೇ ಆಗ್ತದೆ. ಈಗ ನಾವು ಮಂಗಳೂರಿಂದ ನಾವು ತಲಪಾಡಿಗೆ ಉಳ್ಳಾಳಿಗೆ ಹೋಗ್ತೇವೆ 10 ನಿಮಿಷ. ಹೇಗೆ ಎಷ್ಟು ಬಡವರ ಮನೆ ಹೋಗಿದೆ, ಎಷ್ಟು ಬಡವರ ಅಂಗಡಿಗಳು ಹೋಗಿದೆ. ಅದಾದಾಗ ನಮ್ಗೆ ಹೈವೇ ಆಯಿತು, ನಾವು ಹೋಗ್ತಾ ಇದ್ದೇವೆ. ಈಗ ಅಲ್ಲಿ ನಿಂತು ನಮ್ಮ ಮನೆ ಸೈಡಿಗೆ ಏನು ಬರಬಾರ್ದು ಅಂತ ಹೇಳಿದಾಗ ಇದು ಕೋರ್ಟಿಗೆ ಹೋಗಿ ನಿಂತರೆ ಏನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಈಗ ನಂತೂರಿ ಹಾಕಲಿ ಬಾಕಿ ಆಗಿದೆ ಕೆಲಸ ಮಾಡುವಾಗ. ಸೊ ಜನರು ಕೂಡ ಅರ್ಥ ಮಾಡಿಕೊಳ್ಬೇಕಲ್ಲ. ಎಲ್ಲಿ ಜನರ ಸಹಕಾರ ಸಿಗ್ತದೆ ಅಲ್ಲಿ ಇವತ್ತು ನಮಗೆ ಸಮಸ್ಯೆ ಇವತ್ತು ಆಗ್ತದೆ. ಮತ್ತು ನಮ್ಮ ರೈಲ್ವೆ ಅಂಡರ್ ಪಾಸ್ ಬೈ ಡಿಸೆಂಬರನ್ನು ಫಿನಿಷ್ ಮಾಡ್ತಾ ಅಂತ ಹೇಳಿದ್ದಾರೆ. ಇದನ್ನು ನಾನೇ ನಗರಾಭಿವೃದ್ಧಿ ಸಚಿವನಾಗಿದ್ದಾಗ ಅದನ್ನು ನಾನೇ ಸ್ಯಾಂಕ್ಷನ್ ಮಾಡಿದ್ದೆ ಸ್ಮಾರ್ಟ್ ಸಿಟಿ ಮುಖಾಂತರ. ಜೆಪಿನ ಮುಗರ್ ಇದೇ ಡಿಸೆಂಬರಿಗೆ ರಸ್ತೆ ಆಗಿದೆ. ಅಂಡರ್ ಪಾಸ್ ರೈಲ್ವೆ ಮಾಡಬೇಕು, ಸ್ವಲ್ಪ ಸ್ಲೋ ಮಾಡ್ತಿದ್ದೆ. ಅದಾದ ತಕ್ಷಣ ಅಲ್ಲಿಂದ ಕಾಂಕ್ರೀಟ್ಗೆ ಬೇಕಾದ ಅನುದಾನ ಕೂಡ ಇದೆ. ಅದನ್ನು ನಾನು ಯಾಕೆ ಮಾಡಿದ್ದೇನೆ, ಅದು ಇಡೀ ಪ್ರಯೋಜನ ಆಗೋದು ಉಳ್ಳಾಳದ ಜನತೆಗೆ. ಎಲ್ಲ ನಾನು ಬಂದು ಬಾಕಿ ಆಗೋದು ಅಲ್ಲಿ, ಊರಿಗೆ ಮನೆಗೆ ಹೋಗೋ ಬಾಕಿ ಆಗೋದು ಅಲ್ಲಿ. ಅದಕ್ಕಾಗಿ ಫಸ್ಟ್ ಅದರ ಪ್ರಯೋಜನ ಸಂಪೂರ್ಣವಾಗಿದ್ದು ಉಳ್ಳಾಳದವರಿಗೆ ಆಗುವಂಥದ್ದು ಒಂದು. ಎರಡನೇದು, ಶನಿವಾರ ಆದಿತ್ಯವಾರ ಎಲ್ಲ ಈ ಕಡೆ ಹೋಗ್ತಾಯಿದ್ರು ಬೀಚಿಗೆಲ್ಲ. ಇನ್ನು ಶಾರ್ಟ್ಕಟ್ ಆದರೆ ಜನ ಉಳ್ಳಾಳ ಪನಂಬರಿಗೆ ಹೋಗೋದಿಲ್ಲ, ಆ ಊರಿನವರೆಲ್ಲ ಆ ಕಡೆ ಹೋಗ್ತಾರೆ. ಆ ಕಡೆ ನಮಗೇನು ಲಾಭ ಉಳ್ಳಾಳದವ್ರಿಗೆ? ಇವರು ದುಡ್ಡು ಇಲ್ಲಿ ದುಡ್ಡಿದ್ದು ಅಲ್ಲಿ ಹೋಗಿ ಉಳ್ಳಾಳದಲ್ಲಿ ಖರ್ಚು ಮಾಡ್ತಾರೆ. ಸೊ ನಮಗೆ ದುಡ್ಡೆಲ್ಲ ಅಲ್ಲಿ ಖರ್ಚು ಮಾಡಬೇಕನ್ನೋ ನಮ್ಮ ಆಸೆ ಜನರದ್ದು. ಅದಕ್ಕೆ ಆ ಕಡೆಗೆ ಹೋಟೆಲಿಗೆ ಬೀಚಿಗೆಲ್ಲ ಆ ಕಡೆಗೆ ಹೋಗಲಿ ಅಂತ ಹೇಳಿ. ಸೊ